ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕಾರಣದಲ್ಲಿ ಇದನ್ನ ತಿರುಗಾಕೊಂಡು ಬಂದೆ ಅಷ್ಟೇ, ಓದ್ಲಿಕ್ಕೆ ಆಗಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಲೇಖನಗಳನ್ನ ಸುಮ್ಮನೆ ಹಾಗೆ ನೋಡಿದಾಗ ಈ ಕೃತಿ ರಂಗಭೂಮಿಯ ಒಂದು ಚರಿತ್ರೆಯನ್ನ ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ನನಗೆ ಅನಿಸ್ತದೆ. ಇದರ ಸಂಪಾದಕರಾದಂಥವರು ಶ್ರೀಮಾನ್ ರಾಜು ಮಳವಳ್ಳಿ ಅವರು ಒಳ್ಳೆ ಸದಭಿರುಚಿ ಇರ್ತಕ್ಕಂಥ ಒಬ್ಬ ಲೇಖಕ ಮತ್ತು ಅಧ್ಯಯನ ಆಸಕ್ತಿ ಇರ್ತಕ್ಕಂಥ ಒಬ್ಬ ಬಹಳ ಮುಖ್ಯವಾದಂಥ ಒಬ್ಬ ಸಾಂಸ್ಕೃತಿಕ ಚಿಂತಕ ಕೂಡ. ಅವರು ತುಂಬಾ ಆಸ್ಥೆಯಿಂದ ಈ ಕೃತಿಯನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಮತ್ತು ಇದರಲ್ಲಿ ಅನೇಕ ಅತ್ಯುತ್ತಮವಾದ ಲೇಖನಗಳು ಸೇರ್ಕೊಂಡಿವೆ. ಈಗಾಗಲೇ ಭಾಗವತ ಸಂಸ್ಥೆ ಇಂಥ ಅನೇಕ ಕೃತಿಗಳನ್ನು ತರ್ತಾ ಇದೆ. ಇದು 10ನೇ ಪ್ರಕಟಣೆ. ಮತ್ತೆ ಯಾವ ಪ್ರಕಟಣೆಗಳು ಕೂಡ ಅವರು ತುಂಬಾ ಮೌಲಿಕವಾದಂತಹ ಪ್ರಕಟಣೆಗಳು ಅನ್ನೋದನ್ನ ಹೇಳೋದಕ್ಕೆ ಕಾರಣ ಆಗುವಾಗ ಈ ಕೃತಿ ಕೂಡ ಇದೆ. ಈಗ ಇರ್ತಕ್ಕಂಥ ಲೇಖನಗಳು ರಂಗಭೂಮಿಯನ್ನ ಕುರಿತಂತೆ, ಅಂದ್ರೆ ಒಂದು ಪ್ರಾಚೀನ ರಂಗಭೂಮಿ ಈ ದೇಶದಲ್ಲಿ ಅಥವಾ ಈ ನಾಡಿನಲ್ಲಿ ಯಾವ ರೀತಿಯಲ್ಲಿ ಉದ್ಭವ ಆಗಿರ್ಬೋದು ಅನ್ನುವಂಥ ಲೇಖನದಿಂದ ಹಿಡಿದು ಇವತ್ತಿನ ನಮ್ಮ ಸಮಕಾಲೀನ ರಂಗಭೂಮಿಯವರೆಗೆ, ಅದರ ಕಷ್ಟ ಸುಖಗಳವರೆಗೆ ಅನೇಕ ಲೇಖನಗಳನ್ನ ಇದು ತನ್ನ ಹೋಟೆಲಲ್ಲಿ ಇಟ್ಕೊಂಡಿದೆ. ಒಂದು ಪ್ರಾಚೀನ ರಂಗಭೂಮಿ ಅಂತಂದ್ರೆ ಬಹಳ ಹಿಂದೆ ನಮ್ಮಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾರೆ, ಕುರಿತು ಓದದೇವನು ಕಾವ್ಯ ಪ್ರಯೋಗ ಪರಿಮಿತ ಮತಿ ಹೇಳ್ತಾರೆ. ಅಂದ್ರೆ ಆ ರೀತಿ ಇದ್ದಂತ ಜನಪದ ಕವಿಗಳು ಆ ಕಾಲದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತ ಗ್ರಾಮಕೂಟಗಳಲ್ಲಿ, ಮಹಾಕೂಟಗಳಲ್ಲಿ ಮತ್ತು ರಾಷ್ಟ್ರಕೂಟದಲ್ಲಿ ಅಭಿನಯಿಸ್ತಾ ಇದ್ದಂತ ಹಾಡಿನ ರೂಪಗಳು ನಾಟಕೀಯವಾಗಿರ್ತಾ ಇದ್ವು. ಅದನ್ನ ಇವತ್ತಿಗೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ. ನೀವು ಕಿಂದ್ರಿ ಜೋಗಿ ಮೇಳವನ್ನು ನೋಡಿದ್ರೆ, ಗೊಂದಲಿಗರ ಮೇಳವನ್ನು ನೋಡಿದ್ರೆ, ಅಥವಾ ನಮ್ಮ ಮಲೆಮಾದೇಶ್ವರದ ಬಟ್ಟೆ ಸಭೆ ಕಾವ್ಯವನ್ನು ಹಾಡುವಂತವ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಏಕಕಾಲದಲ್ಲಿ ಅವರು ಗಾಯಕರು ಹೌದು, ನಾಟಕಗಾರರು ಹೌದು, ಅಭಿನಯವನ್ನ ಮಾಡಿಕೊಂಡೇ ನಮಗೆ ಅದೆಲ್ಲವನ್ನು ಹೇಳ್ತಾರೆ. ಸಂಭಾಷಣೆಕಾರರು ಹೌದು. ಅಂದ್ರೆ ನಮ್ಮ ಪ್ರಾಚೀನ ರಂಗಭೂಮಿಯೇ, ನಮ್ಮ ಪ್ರಾಚೀನವಾದಂತಹ ಈ ರೀತಿ ಜನಪದ ಕಲೆಗಳೇ ರಂಗಭೂಮಿಯ ಅಂಶಗಳನ್ನ ಇಟ್ಕೊಂಡಿದ್ವು. ಎರಡನೇದು ನೃಪತುಂಗನು ಹೇಳ್ತಾನೆ ತನ್ನ ಕವಿರಾಜ ಮಾರ್ಗದಲ್ಲಿ, ಮತ್ತು ಪಂಪ ಕೂಡ ಅದನ್ನು ಬದಲಾಯಿಸ್ತಾನೆ, ಪಗರಣ ಅಂತ ಹೇಳಿ. ಒಗರಣ ಅನ್ನುವಂಥದ್ದು ಇವತ್ತು ಹಗರಣ ಅಂತ ಅದು ಆಗಿದೆಪ್ಪ. ಅದು ನಮ್ಮ ಜನಪದರು ತಮ್ಮ ದೈವಿಕ ಆರಾಧನೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಅಭಿನಯಗಳನ್ನ ಮಾಡಿಕೊಂಡು ಜನರನ್ನ ರಂಜಿಸ್ತಾ ಇದ್ರು, ಮತ್ತು ಆರಾಧನೆಯ ಒಂದು ಭಾಗವಾಗಿ ಕಲೆ ಹೇಗೆ ಬಂತು ಅನ್ನುವಂಥದ್ದನ್ನ ಆ ಕಾಲಕ್ಕೆ ಸುಮಾರು 1000 ವರ್ಷಗಳ ಹಿಂದೆ ಪಂಪ ಹೇಳ್ತಾನೆ ಮತ್ತು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ನೋಡಿ, ಇವತ್ತಿಗೂ ಕೂಡ ಅದು ಆಲಕ್ಕಿ ಒಕ್ಕಲಿಗರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೀವಂತವಾಗಿದೆ. ಅಂದ್ರೆ ಅದು ಅಭಿನಯವನ್ನ ಹೇಗೆ ಯಾವ ರೀತಿಯಲ್ಲಿ ಜನಕ್ಕೆ ತಲುಪಿಸ್ತಾ ಇರುವ ಆ ಸಂದರ್ಭದಲ್ಲಿ ಅದು ಆರಾಧನೆಯ ಒಂದು ಭಾಗ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಮೊಯ್ಲಿಯವರಿಗೆ ಹೋಗಿಲ್ಲ ಹೊರಟವರು, ಮೊಯ್ಲಿಯವರ ಊರು ಸುತ್ತಮುತ್ತ ಇರ್ತಕ್ಕಂಥ ವೇರ ಅನ್ನುವ ಜನಾಂಗ ಕಾಡಿನಾಟ ಅಂತ ಒಂದು ಮಾಡ್ತಾರೆ. ಅಂದ್ರೆ ಅದು ಹಾವಿನ ನೃತ್ಯ. ಅದ್ರ ಜೊತೆಗೆ ಅನೇಕ ಬಗೆಯ ವೇಷಗಳನ್ನ ತೊಟ್ಕೊಳ್ತಾರೆ. ಇನ್ನೊಂದು ಜಾಲನಾಟ ಅಂತ ಕೂಡ ಒಂದು ಬರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲೆಲ್ಲವೂ ಈ ಅಭಿನಯ ಬಹಳ ಪೂರ್ವದಿಂದಲೂ ಬಹಳ ಪ್ರಾಚೀನದಿಂದಲೂ ಇತ್ತು. ಆ ರೀತಿಯ ವಿವರದಿಂದ ಹಿಡಿದು ಇವತ್ತು ಈ ಆಧುನಿಕ ಹವ್ಯಾಸಿ ರಂಗಭೂಮಿಯವರೆಗೆ ಏನೇನಾಗಿದೆ, ಯಾವ್ಯಾವ ರೀತಿಯ ಕಷ್ಟ ಸುಖಗಳು ಇದರೊಳಗಿದೆ, ಅದು ಹೇಗೆ ಬೆಳೆದು ಬಂತು ಅಂತಕ್ಕಂಥ ಅತ್ಯುತ್ತಮವಾದ ಲೇಖನಗಳು ಇದರಲ್ಲಿದೆ. ಆ ಲೇಖನಗಳನ್ನ ಕೆಲವು ಸುಮ್ಮನೆ ನಾನು ನಿಮ್ಗೆ ಪಟ್ಟಿಯನ್ನ ಹೇಳ್ತೀನಿ ಅಷ್ಟೇ, ಏನೇನಿದೆ ಅಂತ ಹೇಳಿ. ನೋಡಿ, ರಂಗಭೂಮಿಯ ಪ್ರಾಚೀನತೆಯನ್ನು ಕುರಿತು ನಾನು ಈಗಾಗಲೇ ಹೇಳಿದಂತ ಒಂದು ಲೇಖನ, ಪೌರಾಣಿಕ ರಂಗಭೂಮಿ ಹೇಗೆ ಬೆಳೆದು ಬಂತು ಅಂತಕ್ಕಂಥ ಒಂದು ಲೇಖನ, ವೃತ್ತಿ ರಂಗಭೂಮಿಯ ಅದರ ಕಷ್ಟ ಸುಖಗಳೇನು ಅಂತಕ್ಕಂಥ ಒಂದು ವಿವರ ಇರ್ತಕ್ಕಂಥ ಲೇಖನ, ಮಕ್ಕಳ ರಂಗಭೂಮಿ ಹೇಗೆ ಈ ಕರ್ನಾಟಕದಲ್ಲಿ ಬೆಳೀತಾ ಬಂತು ಮತ್ತು ಈಗ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥ ಲೇಖನ, ಕಾಲೇಜು ರಂಗಭೂಮಿ, ಕಾಲೇಜಿನಲ್ಲಿ ಯಾವ ರೀತಿಯಲ್ಲಿ ರಂಗವನ್ನ ಈ ರಂಗ ಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥ ಲೇಖನ, ಕಾರ್ಮಿಕ ರಂಗಭೂಮಿ, ಯಾಕಂದ್ರೆ ಅದು ಕೂಡ ಒಂದು ದೊಡ್ಡ ಚರಿತ್ರೆ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಆ ಕಾರ್ಮಿಕ ರಂಗಭೂಮಿ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಹೇಗೆ ಬೆಳೆದು ಬಂತು ಅಂತೇಳಿ. ಆಮೇಲೆ ಗಡಿ ಪ್ರದೇಶಗಳಲ್ಲಿ ಹೇಗೆ ರಂಗಭೂಮಿ ಚಟುವಟಿಕೆಗಳು, ಕನ್ನಡ ರಂಗಭೂಮಿ ಚಟುವಟಿಕೆಗಳು ಇವೆ ಅಂತಕ್ಕಂಥ ಲೇಖನ, ಉತ್ತರ ಕರ್ನಾಟಕದ ರಂಗಭೂಮಿ ಹೇಗೆ ದಕ್ಷಿಣಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಬೆಳೆದು ಬಂತು ಅಂತಕ್ಕಂಥ ಲೇಖನ, ಆಮೇಲೆ ಕಲ್ಯಾಣ ಕರ್ನಾಟಕದ ರಂಗಭೂಮಿ, ಆಮೇಲೆ ಮಹಿಳಾ ನಾಟಕಕಾರತಿಯರು ಅಂತಕ್ಕಂಥ ಒಂದು ಲೇಖನ, ರಂಗಮಂದಿರದಲ್ಲಿರ್ತಕ್ಕಂಥ ಬೆಳಕು, ಪ್ರಸಾದನ ಮತ್ತು ಸೌಂಡ್ ಅಂಡ್ ಲೈಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು
ತಾಂತ್ರಿಕವಾದ ಲೇಖನ, ಆಮೇಲೆ ನಾಟಕವನ್ನು ಕಟ್ಟುವ ಕ್ರಿಯೆಯನ್ನು ಕುರಿತಂತ ಒಂದು ಲೇಖನ, ಆಮೇಲೆ ರಂಗಪಠ್ಯದ ಓದನ ಅದರ ಇಂಪಾರ್ಟೆನ್ಸ್ ಏನು, ಒಂದು ನಾಟಕವನ್ನು ಒಬ್ಬ ಲೇಖಕ ಬರೆದಾಗ ಅದನ್ನ ಅನೇಕರ ಮುಂದೆ ಕೂತ್ಕೊಂಡು ಓದುವ ಇದೆಯಲ್ಲ, ಅದರ ಮೂಲಕ ಅದನ್ನ ಮತ್ತಷ್ಟು ಪರಿಷ್ಕರಿಸಕ್ಕೆ ಸಾಧ್ಯ ಇದೆಯಲ್ಲ, ಆ ರಂಗಪಠ್ಯದ ಪ್ರಾಮುಖ್ಯತೆ ಏನು ಅಂತಕ್ಕಂಥ ಒಂದು ಲೇಖನ, ರಂಗಭೂಮಿಯ ಇಂದಿನ ಸವಾಲುಗಳೇನು, ಏನೇನು ಸವಾಲುಗಳನ್ನ ಈ ರಂಗಭೂಮಿ ಎದುರಿಸ್ತಾ ಇದೆ, ಮತ್ತು ರಂಗಾಯಣ ಮುಂತಾದಂತ ಸಂಸ್ಥೆಗಳು ಯಾವ ಕೆಲಸವನ್ನ ಮಾಡಿವೆ. ಇಷ್ಟೂ ಲೇಖನಗಳು ಈ ಸಂಪುಟದಲ್ಲಿ ಇದೆ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಅಂದ್ರೆ ಒಂದು ಪ್ರಾಚೀನದಿಂದ ಹಿಡಿದು ಆಧುನಿಕದವರೆಗೆ ಅನೇಕ ರೀತಿಯಲ್ಲಿ ಕನ್ನಡ ರಂಗಭೂಮಿಯ ಚರಿತ್ರೆಯನ್ನು ಕಟ್ಟುವ ಕೆಲಸ ಇಲ್ಲಿ ಆಗಿದೆ. ಮತ್ತೆ ಇಂಥ ಪುಸ್ತಕಗಳು ಬಂದಿಲ್ಲ ಅಂತಲ್ಲ. ಈಗ ನೀನಾಸಂದರ್ ಕೂಡ ಕೆಲವು ಕೃತಿಗಳನ್ನ ತಂದಿದ್ದಾರೆ, ಇನ್ನು ಬೇರೆ ಬೇರೆ ತಂದಿದ್ದಾರೆ. ಆದ್ರೆ ಇಲ್ಲಿ ಆ ಕ್ಷೇತ್ರದಲ್ಲಿ ಯಾರು ತೊಡಕೊಂಡಿದ್ದಾರೆ ಅವರೇ ತಮ್ಮ ಲೇಖನಗಳು, ಯಾರೋ ಒಬ್ಬರು ಒಂದ್ ಕಡೆ ಕುಳಿತುಕೊಂಡು ರಂಗಭೂಮಿಯ ಒಂದು ಚರಿತ್ರೆಯನ್ನು ಬರೆಯೋದಕ್ಕೂ, ಆ ಕ್ಷೇತ್ರದಲ್ಲಿ ತೊಡಕೊಂಡಂತ ಹಲವಾರು ಜನ ಏನಿದ್ದಾರೆ ಮಹನೀಯರು, ಅಂತವರು ಕುಳಿತುಕೊಂಡು ತಮ್ಮ ತಮ್ಮ ಅನುಭವಗಳನ್ನ ಇಟ್ಕೊಂಡು ರಂಗಭೂಮಿಯ ಲೇಖನಗಳನ್ನು ಬರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ದೃಷ್ಟಿಯಿಂದ ಇಲ್ಲಿ ನಮ್ಮ ರಾಜಮೌಳಿಯವರು ಯಾರು ಈ ರಂಗಭೂಮಿಯಲ್ಲಿ ಈಗಾಗಲೇ ತೊಡಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ, ನಾಟಕಗಳನ್ನ ಬರೀತಾ ಇದ್ದಾರೆ, ಅಭಿನಯವನ್ನ ಮಾಡ್ತಾ ಇದ್ದಾರೆ, ಮತ್ತು ಅದರ ಹಿಂದೆ ಸ್ಟೇಜ್ ಹಿಂದೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲರಿಂದಲೂ ಕೂಡ ತಮ್ಮ ಅನುಭವದ ಆಧಾರದ ಮೇಲೆ ಲೇಖನಗಳನ್ನ ಬರೆಸಿರೋದ್ರಿಂದ ಈ ರಂಗಲೋಕ ಅನ್ನತಕ್ಕಂಥ ಕೃತಿಗೆ ಒಂದು ವಿಶೇಷವಾದ ಮಹತ್ವ ಉಂಟಾಗಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ಹೀಗೆ ಇಂಥ ಒಂದು ಕೃತಿಯನ್ನ ಭಾಗವತರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ರೇವಣ್ಣ ಅನೇಕ ವರ್ಷಗಳಿಂದ ನಮ್ಮೆಲ್ಲರಿಗೂ ಗೊತ್ತು. ಅವರ ಚಿಕ್ಕಪ್ಪ ಒಬ್ಬರಿದ್ರು, KH ರಾಮಯ್ಯ ಅಂತ, ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರ ರಂಗದಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಲೇಖಕರು ಆಗಿದ್ರು ಮತ್ತು ರಂಗಭೂಮಿಯಲ್ಲಿ ಕೂಡ ಇದ್ರು. ಅವರ ಜೊತೆಗೆ ಬೆಳೆದಂತ ನಮ್ಮ ರೇವಣ್ಣ ನಮ್ಮ ಕಣ್ಣ ಮುಂದಿನ ಹುಡುಗ ಆಗಿ ಇವತ್ತು ಅವ್ರು ಸಾಧನೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ನನಗೆ, ಭೇಷ್ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ತಮ್ಮ ಸ್ವಾಭಿಮಾನವನ್ನ ಬಲಿ ಕೊಡದೆ ಇಲಾಖೆಗಳಿಗೆ ಅಥವಾ ಅಧಿಕಾರಸ್ಥರಿಗೆ ಹೋಗಿ ಅವರಿಗೆ ತಮಗೆ ಏನೋ ಮಾಡಿ ಅನ್ನುವಂತ ಆ ರೀತಿಯ ಯಾವುದೇ ಒಂದು ಪ್ರವೃತ್ತಿಯನ್ನ ಇಟ್ಕೊಳ್ಳದೆ ಒಂದು ಸ್ವಾಭಿಮಾನಿಯಾಗಿ ಮತ್ತು ಛಲದಿಂದ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ 25 ವರ್ಷಗಳ ಕಾಲ ಅದನ್ನ ನಿರಂತರವಾಗಿ ಮತ್ತು ಕ್ರಿಯಾಶೀಲವಾಗಿ ನಡೆಸ್ಕೊಂಡು ಬಂದಿದ್ದಾರಲ್ಲ, ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಮತ್ತೆ ಈ ಸುದರ್ಶನ್ ಅವರು ಹೇಳಿದಾಗೆ ಇದು ಇನ್ನೂ 25 ವರ್ಷವನ್ನ ದಾಟಿ 50ನೇ ವರ್ಷವನ್ನ ಆಚರಿಸೋದನ್ನ ನಾವೆಲ್ಲರೂ ಎಷ್ಟು ಜನ ಇರ್ತೀವೋ ಗೊತ್ತಿಲ್ಲ, ಅದು ಆಚರಿಸಬೇಕು. ಆ ರೀತಿಯಲ್ಲಿ ಈ ಭಾಗವತರ ಸಂಸ್ಥೆ ಬೆಳೆಯಿದೆ. ಮತ್ತು ಇವ್ರು ಏನು ಈ ಕೃತಿಗಳನ್ನು ಕೂಡ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ಈಗಾಗಲೇ 10ನೇ ಕೃತಿ ಸಾಹಿತ್ಯ, ರಂಗಭೂಮಿ ಮತ್ತು ಜಾನಪದ ಮತ್ತು ಸಾಂಸ್ಕೃತಿಕವಾದಂತ ಎಲ್ಲ ವಿವರಗಳನ್ನ ಒಳಗೊಂಡಂತೆ ಕೃತಿಗಳನ್ನು ಕೂಡ ಒಂದು ಪ್ರಕಾಶಕ ಸಂಸ್ಥೆಯಾಗಿ ಕೂಡ ಈ ಭಾಗವತರು ಮುನ್ನಡೀತಾ ಇರುವಂತದ್ದು ಅದರ ಇನ್ನೊಂದು ಮಗ್ಗಲನ್ನ ವಿಸ್ತರಿಸಿದಾಗಿದೆ. ಸೊ ಈ ರೀತಿಯ ಕೆಲಸಗಳನ್ನ ಅಂದ್ರೆ ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ ಮತ್ತು ನಾಟಕಕಾರರ ಬಗ್ಗೆ ವಿಚಾರ ಸಂಕಿರಣಗಳನ್ನ ಏರ್ಪಾటు ಮಾಡೋದು, ಅವರ ರಂಗೋತ್ಸವಗಳನ್ನ ಮಾಡೋದು ಮತ್ತು ಅವರ ಬಗೆಗಿನ ಪುಸ್ತಕಗಳನ್ನು ಕೂಡ ತರೋದು. ನಮ್ಮ ಎಸ್ ಟಿ ಸಿದ್ದರಾಮಯ್ಯನವರ ಸಮಗ್ರ ನಾಟಕಗಳನ್ನು ಕೂಡ ಇದೇ ಭಾಗವತರ ಸಂಸ್ಥೆ ಅಲ್ವಾ ಸರ್ ಭಾಗವತರ ತಂದ್ರು. ತುಂಬಾ ನಾನೇ ಮುಂದೆ ಬರ್ತಾ ಇದಕ್ಕೆ ಬಹಳ ಅದ್ಭುತವಾದ ಸರ್, ನೀವು ಬರೀ ಕವಿ ಅಲ್ಲ, ಎಷ್ಟೋ ಅದ್ಭುತವಾದ ನಾಟಕಗಳನ್ನು ಕೂಡ ನೀವು ಬರ್ತಿದ್ದೀರಿ. ಅಂದ್ರೆ ಎಷ್ಟೋ ಈಗ ನೋಡಿ, ನಾನೊಬ್ಬ ಜಾನಪದವನು ಅಂತ ನಾನು ಅಲ್ಲಿ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿರ್ತೀನಿ. ಸಿದ್ದರಾಮಯ್ಯ ಬರೀ ಕವಿಗಳು ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿರ್ತಾರೆ. ಅಲ್ಲ, ಅವ್ರ ಒಳಗಡೆ ಇನ್ನೂ ಬೇರೆ ಬೇರೆ ರೀತಿಯ ಸೃಜನಶೀಲವಾದಂತಹ ಒಂದು ಮನಸ್ಸು ಇರ್ತದೆ. ಸಿದ್ದರಾಮಯ್ಯನವರು ತುಂಬಾ ಒಳ್ಳೆಯ 3 ನಾಟಕಗಳನ್ನ ಬರ್ತಿದ್ದಾರೆ. ಆ 3 ನಾಟಕಗಳ ಸಂಪುಟವನ್ನು ನಮ್ಮ ರೇವಣ್ಣ ಅವರು ತಂದರು. ಹೀಗೆ ಭಾಗವತರ ಸಂಸ್ಥೆ ತನ್ನ ರಂಗ ಚಟುವಟಿಕೆಗಳ ಜೊತೆಗೆ ಅದನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಮತ್ತು ಹೊಸದಾಗಿ ಬರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಎಲ್ಲ ಮಕ್ಕಳುಗಳನ್ನು ನಡುಗುತ್ತಾ ಅವುಗಳ ಪ್ರೋತ್ಸಾಹ ಪ್ರಯತ್ನ ಮಾಡ್ತಿರುವಂತದ್ದು ಅದರ ವಿಸ್ತಾರತೆಯನ್ನ ಮತ್ತು ಅದಕ್ಕಿರ್ತಕ್ಕಂಥ ಒಂದು ವಿಶಾಲವಾದ ತಳಹದಿಯನ್ನ ತೋರಿಸುತ್ತೆ. ಆ ದೃಷ್ಟಿಯಲ್ಲಿ ಈ ರಂಗ ಸಂಸ್ಥೆ ಇನ್ನೂ 50 ವರ್ಷ, 75 ವರ್ಷ, 100 ವರ್ಷ ಇಲ್ಲಿ ದಾಟ್ತಾ ಹೋಗ್ಲಿ, ಎಲ್ಲ ಕೆಲಸವನ್ನು ಮಾಡ್ತಾ ಹೋಗ್ಲಿ. ಅದಕ್ಕೆ ನಾವೆಲ್ಲರೂ ಜೊತೆ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ!